ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಆಹಾ ಹೆಸರುಗಳೇನೋ ಬಹಳ ಚೆನ್ನಾಗಿದೆ. ಆದರೆ ನಗರದ ಗಲ್ಲಿ ಗಲ್ಲಿಗಳನ್ನು ಕೂಡ ಸಂಪರ್ಕಿಸುವಂಥ ರಸ್ತೆಗಳು ಎಷ್ಟು ಬ್ರ್ಯಾಂಡೆಡ್ ಆಗಿವೆ, ಎಷ್ಟು ಗ್ರೇಟ್ ಆಗಿವೆ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ರಸ್ತೆ ಗುಂಡಿಗಳಿಂದ ಬೇಸತ್ತ ಶಾಲಾ ಮಕ್ಕಳು ಪ್ರಧಾನಿ ಮೋದಿ, ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಇದೀಗ ಅಂತಾರಾಷ್ಟ್ರೀಯ ಕಂಪನಿಗಳ ಮಾಲೀಕರು, ಐಟಿ-ಬಿಟಿ ದಿಗ್ಗಜರು ಕೂಡ ಸಿಡಿದಿದ್ದಾರೆ. ಎಂಟು ಲಕ್ಷ ಜನ ಕೆಲಸ ಮಾಡ್ತಾರಲ್ಲಿ ಆ ಒಂದ್ ರಸ್ತೆ ಮಾಡಕ್ಕಾಗಲ್ವಾ? ಸರ್ಕಾರಕ್ಕೇನು ಮಾನೆ ಮರದಿರಲ್ವನ್ರಿ ಇದು? ಬೆಂಗಳೂರು ಜನರನ್ನ ಕನ್ಸಲ್ಲೂ ಕೂಡ ಬೆಚ್ಚಿ ಬೀಳಿಸೋ ರೀತಿ ಮಾಡ್ತಾ ಇರೋದು ಈ ರೀತಿಯಾದಂತಹ ಹೆವಿ ಟ್ರಾಫಿಕ್ ಹಾಗೆ ಹಾರಿಫಿಕ್ ರೋಡ್ಗಳು. 5 ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ सरी ಮಾಡ್ತಾ ಇಲ್ಲ. 2.5 hours लगता है. मेरे को ऐसा लगता है कि इतने में मैं अपने होम टाउन पहुंच जाऊंगी, वाराणसी. 2.5 hours में. ಬಿಜೆಪಿನೂ ಅದೇ, ಕಾಂಗ್ರೆಸ್ ಮಾಡ್ತಾರೆ. ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಇವ್ರಿಗೆ ಗುಂಡಿ ನಾವು ಮುಚ್ಚಕ್ಕೂ ಆಗಲ್ಲ ಅಂತಂತಲ್ಲ, ಚುನಾವಣೆ ಬಂದಾಗ ಜನನೇ ಗುಂಡಿಲಿ ಮುಚ್ತಾರೆ. ಶಾಲಾ ಮಕ್ಕಳ ಬಳಿಕ ಕಂಪನಿಗಳಿಂದಲೂ ರಸ್ತೆ ಗುಂಡಿಗೆ ಕಿಡಿ. ಸರ್ಕಾರಕ್ಕೇನು ಮಾನೆ ಮರದಿರಲ್ವನ್ರಿ ಇದು? ಅಷ್ಟು ಮಾಡಕ್ಕಾಗಲ್ಲ. ಇದನ್ನ ಪಾಟೋಳೋದ್ ಜಾಸ್ತಿನ. ಬೆಂಗಳೂರಿನಲ್ಲಿ ಗುಂಡಿಗಳ ಅಧ್ವಾನಕ್ಕೆ ಉದ್ಯಮಿಗಳ ಆಕ್ರೋಶ. ಆ ರೋಡೆಲ್ಲ ಪ್ರೊಡಕ್ಷನ್ ಮಾಡಿ ಗಲಾಟೆ ಮಾಡ್ಬೇಕಾ? ಅದು ಬೇಕಾ ನಿಮ್ಗೆ? ಬೆಂಗಳೂರಿನಿಂದ ಹೊರ ಹೋಗುವುದಾಗಿ ಮಾಲೀಕರ ವಾರ್ನಿಂಗ್. Currently stuck in traffic. We live around 14 kilometers away from school. And in the mornings, the middle of traffic. I promise I didn't fake that. These are actually the roads of Bangalore. Anyways, In the morning, it takes around 20 minutes to reach school. ಗುಂಡಿಗಳಿಂದ ಚಿಂದಿ ಚಿಂದಿಯಾಗಿರೋ ಇದೇ ರಸ್ತೆ ಬಗ್ಗೆ TV9 ಏನ್ ರೋಡ್ ಗುರು ಅನ್ನೋ ಅಭಿಯಾನವನ್ನ ನಡೆಸಿತು. ನಮ್ಮ ನಗರದ ರಸ್ತೆಗಳ ಬಂಡವಾಳವನ್ನ ಬಯಲು ಮಾಡಿತ್ತು. ಈ ಮೂಲಕ ಸರ್ಕಾರದ ಕಣ್ಣು ತೆರೆಸೋ ಕೆಲಸ ಮಾಡಿತ್ತು. ನೋಡಿ, ಚರಂಡಿ ರೀತಿಯಾಗಿ ಅದೇ ರೋಡ್ ಮಾಡ್ಕೊಂಡು ಚರಂಡಿ ಮಾಡ್ಕೊಂಡಂಗೆ ನೀರು, ಬಟ್ ಇದು ಯಾವುದು ಚರಂಡಿ ಅಲ್ಲ, ಇದೆಲ್ಲವೂ ಕೂಡ ರಸ್ತೆ. ನೋಡಿ ಹೇಗಿದೆ ಅಂತ. ನೋಡಿ ಇಲ್ಲಿ ಚೇಂಬರು ರೋಡ್. ಈ ದಿನ ಇಲ್ಲಿ ಪೊಲೀಸ್ನವರು ಈ ಗ್ರಾವಲ್ಲು ಆಮೇಲೆ ಇಲ್ಲಿ ಯಾರು ಡಬ್ರಿಸ್ ತಂದ್ರೆ ಅದನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರು ರಸ್ತೆ ಕಂಡ್ರಿ, ಇದು ರಸ್ತೆ ಮಧ್ಯೆ ಹೆಂಗೆ ಗುಂಡಿ ಬಿಟ್ಟಿಯಾರ ನೋಡ್ರಿ. ಬಟ್ ಸ್ವಲ್ಪ ಯಾಮಾರದ್ರಿ ಅನ್ಕೊಳ್ಳಿ, ಸ್ವಲ್ಪ ರೈಟಿಗೆ ಬಂದ್ರೂ ಎಂತ ದೊಡ್ಡ ಅವಾಂತರ ಇದೆ ನೋಡಿ. ಇಷ್ಟು ದೊಡ್ಡ ಗುಂಡಿ ಇದೆ. ರೈಟ್ ನಿಮ್ಗೆ ಲೆಫ್ಟಲ್ಲಿ ಒಂದು ಶಾಪ್ ಇದೆ, ಬಿಟ್ಟಿರೋದು 2 ವೀಲರ್ ಹೋಗೋದಕ್ಕೆ ಜಾಗ. ಬಟ್ ಇಷ್ಟು ಡೇಂಜರ್ ಇದೆ. ರಾತ್ರಿ ಹೊತ್ತು ಒಂದು ಬ್ಯಾರಿಕೇಡ್ ಹಾಕ್ಬೋದಿತ್ತಲ್ಲ ಇಲ್ಲಿ. ಇಷ್ಟೆಲ್ಲ ಆದ್ರೂ ನಗರದ ಯಾವ ರಸ್ತೆಗಳಿದ್ರೂ ಗುಂಡಿಗಳೇ ಸ್ವಾಗತ ಮಾಡ್ತಿವೆ. ರಸ್ತೆ ಮಧ್ಯೆಯೇ ಬಾಯಿ ತೆರೆದಿರುವಂತಹ ಗುಂಡಿಗಳಿಗೆ ಬಿದ್ದು ಗಾಯಗೊಂಡವರೆಷ್ಟೋ, ಸತ್ತವರೆಷ್ಟೋ. ಅಷ್ಟೇ ಯಾಕೆ, ಬೆಳಗ್ಗೆದ್ದು ಶಾಲೆಗೆ ತೆರಳುವ ಪುಟ್ಟ ಪುಟ್ಟ ಮಕ್ಕಳು ರಸ್ತೆ ಗುಂಡಿ ಬಗ್ಗೆ ಪತ್ರ ಬರೆದು ಸರ್ಕಾರದ ಗಮನ ಸೆಳೆಯಲು ಯತ್ನಿಸಿದ್ದಾರೆ. ಇದೀಗ ಉದ್ಯಮಿಗಳು ಬೆಂಗಳೂರು ರಸ್ತೆ ಗುಂಡಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಹೈರಾಣಾದ ಕಂಪನಿಗಳು. ಡಿಸಿಎಂ ಡಿಕೆಗೆ ಟ್ಯಾಗ್ ಮಾಡಿ ಉದ್ಯಮಿಗಳ ಟ್ವೀಟ್. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ ಬ್ಲಾಕ್ ಬಗ್ ಕಂಪನಿ ಸಿಇಒ ರಾಜೇಶ್ ಯಬಾಜಿ ಅಸಮಾಧಾನ ಹೊರಹಾಕಿದ್ದು ಬೆಂಗಳೂರಿನಿಂದಲೇ ಹೋಗುವುದಾಗಿ ಹೇಳಿದ್ದಾರೆ. 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಪ್ಲಸ್ ಮನೆಯಾಗಿದೆ. ಆದ್ರೀಗ ಈ ಏರಿಯಾದಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ. ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ. ಒಂದು ಸೈಡ್ ಪ್ರಯಾಣಕ್ಕೆ 1.5 ಗಂಟೆ ಸಮಯ ಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಮತ್ತು ಧೂಳಿನಿಂದ ತುಂಬಿದೆ. ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಬದಲಾವಣೆಗಳೂ ಕಾಣಿಸಲಿಲ್ಲ. ಬ್ಲಾಕ್ ಬಗ್ ಕಂಪನಿ ಸಿಇಒ ರಾಜೇಶ್ ಟ್ವೀಟ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಕೈ ಜೋಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ TV9 ಜೊತೆ ಮಾತನಾಡಿದ ಮೋಹನ್ ದಾಸ್ ಪೈ, ಸರ್ಕಾರ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಗಮನವೇ ಹರಿಸ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 8 ಲಕ್ಷ ಜನ ಕೆಲಸ ಮಾಡ್ತಾರಲ್ಲಿ ಆ ಒಂದ್ ರಸ್ತೆ ಮಾಡಕ್ಕಾಗಲ್ವಾ? ಸರ್ಕಾರ ಹೋಗ್ಬಿಟ್ಟು ಮಾತಾಡಕ್ಕಾಗಲ್ವಾ? ಅಲ್ಲೋಗಿ ಮಾಡಬೇಕು. ಎಲ್ಲ ಜನರಿಗೆಲ್ಲ ಬಂದ್ಬಿಟ್ಟು ಪ್ರೊಡಕ್ಷನ್ ಮಾಡ್ಬೇಕಾ? ನಾವು ಆ ರೋಡೆಲ್ಲ ಪ್ರೊಡಕ್ಷನ್ ಮಾಡಿ ಗಲಾಟೆ ಮಾಡ್ಬೇಕಾ? ಅದು ಬೇಕಾ ನಿಮ್ಗೆ? ಇಲ್ಲಿ ಸರ್ಕಾರಕ್ಕೇನು ಮಾನೆ ಮರದಿರಲ್ವನ್ರಿ ಇದು? ಅಷ್ಟು ಮಾಡೋಕ್ಕಾಗಲ್ಲ. ಇದನ್ನು ಪಾಟೋಳೋದು ಜಾಸ್ತಿನ. ನಮ್ಮ ಡಿ ಕೆ ಶಿವಕುಮಾರ್ ಬಂದರು ಪ್ರೊಟೆಸ್ಟ್ ಮಾಡಿ, ನಾನು ಸಿಕ್ಕಿದೆ ಅವ್ರಿಗೆ.
ಹೇಳಿದೆ ಸರ್ ಇದೆಲ್ಲ ಮಾಡಿ ನಾನು ನೋಡ್ತೀನಪ್ಪ ಅಂತ ಹೇಳಿದ್ರು, ಒಳ್ಳೆಯವರು. ಅದೇನಾಯ್ತು, ಏನೂ ಆಗಿಲ್ಲ. ಅಟೆನ್ಷನ್ ಸ್ಪ್ಯಾನೇ ಕಮ್ಮಿ. ಏನ್ರಿ ಇದು, ಈ ಥರ ಓಡಿಸೋದು ಒಂದು ಊರು, ಈ ಥರ ಮಾಡ್ದ ಸರ್ಕಾರ. 2 ವರ್ಷ ಆಯ್ತು ಇವರು ಬಂದ್ಬಿಟ್ಟು. ಇವರೇನು ಇಲ್ಲ BJP ಮಾಡಿದೆ, BJPನೂ ಅದೇ, ಕಾಂಗ್ರೆಸ್ ಮಾಡ್ದೆ ಹೇಳ್ತಾರೆ. ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಇನ್ನು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಕೂಡ ಬೆಂಗಳೂರಿನಲ್ಲಿ ಆಡಳಿತದ ದೊಡ್ಡ ವೈಫಲ್ಯವಾಗಿದೆ, ರಸ್ತೆಗಳ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಐಟಿ-ಬಿಟಿ ದಿಗ್ಗಜರ ಟ್ವೀಟ್ ಸಮರ ಜೋರಾಗ್ತಿದ್ದಂತೆ ನಮ್ಮ TV9 ತಂಡ ಬೆಳಂದೂರು ರಸ್ತೆಯಲ್ಲಿರೋ ಬ್ಲಾಕ್ ಬಕ್ ಕಂಪನಿ ಬಳಿ ತೆರಳಿತು. ಕಂಪನಿ ಬಳಿ ಇದ್ದ ಉದ್ಯೋಗಿಗಳನ್ನ ಮಾತನಾಡಿಸಿದಾಗ ಅವರು ಕೂಡ ಗುಂಡಿಯಿಂದ ತುಂಬಿರೋ ರಸ್ತೆಗಳಿಂದ ಮುಕ್ತಿ ಕೊಡಿಸಿ ಅಂತ ಕೇಳಿಕೊಂಡ್ರು. ನಾನು ಈ ಕಂಪ್ನಿದಲ್ಲಿ ಕೆಲಸ ಮಾಡ್ತಿದ್ದು 7 ಇಯರ್ಸ್ ಇಂದ. 5 ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ ಸರಿ ಮಾಡ್ತಾ ಇಲ್ಲ. ಆ್ಯಂಡ್ ಮಳೆ ಬಂದ್ರಂತೂ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. 2 ವೀಲರ್ಸ್ಗಂತೂ ಇಷ್ಟು ಕಷ್ಟ ಆಗುತ್ತೆ. ನಾವು ಯಾವಾಗ ಇಲ್ಲಿ ಗುಂಡಿಲಿ ಬಿದ್ದುಬಿಡ್ತೀವೋ, ಏನಾದರೂ ಆಕ್ಸಿಡೆಂಟ್ ಆಗ್ಬಿಡುತ್ತೋ ಅಂತ ಆ ಭಯದಲ್ಲೇ ನಾವು ಆಫೀಸ್ ಡೈಲಿ ಬರಬೇಕಾಗತ್ತೆ. ಅಷ್ಟೇ ಅಲ್ಲ, ಕೈಯಲ್ಲಿ ಭಿತ್ತಿ ಪತ್ರ ಹಿಡಿದು ನಮ್ಮ ಟ್ಯಾಕ್ಸ್ ಹಣವನ್ನ ನಮಗೆ ಕೊಟ್ಟು ಬಿಡಿ, ನಮ್ಮ ನಗರವನ್ನ ನಾವು ನಿರ್ಮಾಣ ಮಾಡ್ಕೊಳ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ರು. ರೀಫಂಡ್ ಟ್ಯಾಕ್ಸ್ ವಿ ವಿಲ್ ಬಿಲ್ಡ್ ಅವರ್ ಸಿಟಿ ಅಂತ ಹೇಳ್ತಾ ಇದ್ದೀವಿ. ಟ್ಯಾಕ್ಸ್ ನಾವು ಕಟ್ಟಿರೋದ್ರಿಂದ ಏನು ಇದುವರೆಗೂ ಅನುಕೂಲ ಆಗಿಲ್ಲ. ಸೊ ಇವಾಗ ನೀವು ಅಷ್ಟು ಟ್ಯಾಕ್ಸ್ನ ರೀಫಂಡ್ ಮಾಡಿದ್ರೆ, ಅಥವಾ ನೆಕ್ಸ್ಟ್ 2 ವರ್ಷ ನಮ್ಮ ಹತ್ರ ಟ್ಯಾಕ್ಸ್ ತಗೋಬೇಡಿ, ಕೋಟ್ಯಾನ್ ಗಟ್ಟಲೆ ನಮ್ಮ ಹತ್ರ ಮನಿ ದುಡ್ಡು ಉಳಿಯುತ್ತೆ. ಅದನ್ನ ನಾವು ಕ್ರೌಡ್ ಸೋರ್ಸ್ ಮಾಡಿ ನಮ್ಮ ರೋಡು, ನಮ್ಮ ಚರಂಡಿಗಳು, ನಮ್ಮ ಸೀವೇಜ್ ಸಿಸ್ಟಮ್ ಎಲ್ಲ ತುಂಬಾ ಸಸ್ಟೈನೇಬಲ್, ತುಂಬಾ ಚೆನ್ನಾಗಿ ಮಾಡ್ಕೋತೀವಿ. ವಿಶಾಖಪಟ್ಟಣಂಗೆ ಆಹ್ವಾನಿಸಿದ ಸಚಿವ ನಾರಾ ಲೋಕೇಶ್. ಬೆಂಗಳೂರು ಗುಂಡಿಗಳ ಬಗ್ಗೆ ಉದ್ಯಮಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ ಆಂಧ್ರಪ್ರದೇಶ ಸಚಿವ ನಾರಾ ಲೋಕೇಶ್ ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿದ್ದಾರೆ. ಬ್ಲಾಕ್ ಬಕ್ ಸಿಇಒ ರಾಜೇಶ್ ಅವರಿಗೆ ಟ್ವೀಟ್ ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಕಿರಣ್ ಸೂರ್ಯ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.